ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮ್ಮಲ್ಲಿ ಒಂದು ನ್ಯೂಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದಂದ್ರೆ, ಇವತ್ತು ನಾನು ನಿನ್ನೆ ಒಂದು ಸಂಚಾರಿ ಸತ್ಯ ಅಂತ ಒಂದು ನ್ಯೂಸ್ ಪೇಪರ್ ನೋಡಿದೆ. ಆ ಆರ್ಟಿಕಲ್ ಅಲ್ಲಿ ಸುಮಾರು ಬಿಬಿಎಂಪಿ ಅಂದ್ರೆ ಬಿಬಿಎಂಪಿ ಜಿಬಿಎ ಅಥವಾ ಎರಡೂ ಒಂದೇ, ಇವತ್ತು 1950 ಕೋಟಿ ಹಗರಣ ಅಂದ್ಬಿಟ್ಟು ಬೆಳಕಿಗೆ ಬಂದಿದೆ. ಅದರಲ್ಲಿ ಸುಮಾರು 240 ಕೋಟಿ ಲೆಕ್ಕನೇ ತೋರಿಸ್ತಾ ಇಲ್ಲ. ಅದ್ ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆ ಲೆಕ್ಕ ಏನಾಗಿದೆ ಅಂತಾನು ಗೊತ್ತಾಗ್ತಾ ಇಲ್ಲ. ಸುಮಾರು 2020ರಿಂದ ಎಲೆಕ್ಷನ್ ಈ ಕಡೆ 2020ರಿಂದ ಈ ಕಡೆ ಎಲೆಕ್ಷನ್ ಆಗಿಲ್ಲ. ಇವರುಗಳು 1964ರಿಂದ 2024ರಲ್ಲಿ ಸುಮಾರು 4200 ಕೋಟಿ ಪೆಂಡಿಂಗ್ ಇದೆ. ಆ ಪೆಂಡಿಂಗ್ ಅಮೌಂಟ್ ಅನ್ನ ಕಲೆಕ್ಷನ್ ಮಾಡಕ್ಕೆ ಏನಾಗಿದೆ ಇವರಿಗೆ? ಬೇರೆ ಏನ್ ಕೆಲಸ ಇವರಿಗೆ? ಅಲ್ಲ, ಪೆಂಡಿಂಗ್ ಇರೋ ಅಮೌಂಟ್ ನ ತಗೊಳಕ್ ಏನಾಗಿದೆ? ಫಾರ್ ಎಕ್ಸಾಂಪಲ್ ಏನಾದ್ರು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾರೋ ಒಬ್ರು ಅಧಿಕಾರಿಗಳು ಸತ್ತೋದ್ರಪ್ಪ, ಮರಣ ಹೊಂದಿದ್ರು. ಅಂತ ಟೈಮಲ್ಲಿ ಏನ್ ಮಾಡ್ತೀರಾ ನೀವು? 2200 ಕೋಟಿನೂ ಬಿಟ್ಬಿಡ್ತೀರಾ? ಅಲ್ಲ, ನಿಮ್ ಕೆಲ್ಸಾನೇ ಅದು. ಕಲೆಕ್ಷನ್ ಮಾಡಕ್ ಏನಾಗಿದೆ ನಿಮ್ಗೆ? 2024ರಿಂದ 2024ರಲ್ಲಿ ಸುಮಾರು 3100 ಕೋಟಿ 300 ಬ್ಯಾಂಕಲ್ಲಿ ಇಟ್ಟಿದೀವಿ ಅಂತ ಹೇಳಿದ್ರು. 300 ಬ್ಯಾಂಕಲ್ಲಿ ಇಟ್ಟಿದೀವಿ ಅಂತ ಹೇಳ್ತಾ ಇದಾರೆ ಅಷ್ಟೇ. ಆ 300 ಬ್ಯಾಂಕಲ್ಲೂ ಕೂಡ ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಅಮೌಂಟ್ ಇದೆ ಅಂತ ಯಾವುದೇ ರೀತಿ ಲೆಕ್ಕ ತೋರಿಸ್ತಾ ಇಲ್ಲ ಅವರು. ಅಲ್ಲಿಗೆ ಇವರು ಪ್ರತಿಯೊಂದು ಕೂಡ ಗೋಲ್ಮಾಲಲ್ಲೇ ನಡೀತಾ ಇದೆ ಕೆಲಸ. ಇವರು ಮಾಡೋ ಕೆಲಸ ಹೆಂಗಿದೆ ಅಂದ್ರೆ, ಬರೀ ಕೊಳ್ಳೆ ಹೊಡೆಯೋ ಕೆಲಸನೇ ಮಾಡ್ತಾ ಇದಾರೆ ವಿನ ಲೆಕ್ಕ ಅಂತೂ ಯಾವ್ದು ತರ ಲೆಕ್ಕ ತೋರಿಸ್ತಾ ಇಲ್ಲ. ಆಮೇಲೆ ಏನೇ ಒಂದು ಕೆಲಸ ಮಾಡ್ಲಿ, ಫಾರ್ ಎಕ್ಸಾಂಪಲ್ ಒಂದು ಕಾಂಕ್ರೀಟ್ ರೋಡ್ ಮಾಡಿದ್ರು, ಆ ರೋಡನ್ನ ಡಬಲ್ ಪೇಮೆಂಟ್ ಮಾಡಿ ಕಲೆಕ್ಷನ್ ಮಾಡಿ ತಗೊಳ್ತಾರೆ ಇವರು. ಒಂದೊಂದು ಕೆಲಸನ ಡಬಲ್ ಪೇಮೆಂಟ್ ಮಾಡ್ತಾರೆ. ಬರೀ ಹಗರಣ ಮಾಡೋದೇ ಕೆಲಸ ಇವ್ರದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು 2300 ಕೋಟಿ ರೂನ 300 ಬ್ಯಾಂಕಲ್ಲಿ ಇಟ್ಟಿದ್ರಿ. ಅಟ್ಲೀಸ್ಟ್ ನಮಗೆ ಲೆಕ್ಕ ತೋರಿಸ್ಬೇಕಲ್ಲ, ಏನ್ ಮಾಡಿದ್ದೀರಾ ಅಂತ. ಆ ಲೆಕ್ಕನೂ ತೋರಿಸ್ತಾ ಇಲ್ಲ. ಅದರಲ್ಲಿ ಕೂಡ ಯಾವ್ದಕ್ಕೆ ಯೂಸ್ ಮಾಡಿದಾರೆ ಅಂತ ಹೇಳ್ತಾರೆ. ಆರೋಗ್ಯ ಇಲಾಖೆಗೆ ಯೂಸ್ ಮಾಡಿದೀನಿ ಅಂತ ಹೇಳ್ತಾರೆ. ಆಮೇಲೆ ಶಿಕ್ಷಣ ಇಲಾಖೆಗೆ ಯೂಸ್ ಮಾಡಿದೀವಿ ಅಂತಾರೆ. ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಯೂಸ್ ಮಾಡಿದೀವಿ ಅಂತಾರೆ. ಇನ್ನೊಂದು ಅರಣ್ಯ ಇಲಾಖೆಗೂ ಯೂಸ್ ಮಾಡಿದೀವಿ ಅಂತಾರೆ. ಕರೆಕ್ಟ್ ಆಗಿ ಇವರು ಯಾವುದೇ ತರ ಒಂದು ಲೆಕ್ಕನೂ ತೋರಿಸ್ತಾ ಇಲ್ಲ, ಹೇಳ್ತಾ ಇದಾರೆ ಅಷ್ಟೇ. ಎಲ್ಲ ಬಂಡ್ ಲೆಕ್ಕ. ಅದರಲ್ಲಿಯೂ ಕೂಡ ಒಂದು ಬುಕ್ ಮೇಂಟೈನ್ ಮಾಡ್ತಾ ಇಲ್ಲ. ನಾವು ಇಂತಿಂತದಕ್ಕೆ ಇಷ್ಟಿಷ್ಟೇ ಖರ್ಚು ಮಾಡ್ತಾ ಇದೀವಿ, ಇಷ್ಟಿಷ್ಟೇ ಯೂಸ್ ಆಗ್ತಾ ಇದೆ, ಯಾವುದು ಕೂಡ ಇವತ್ತು ಬುಕ್ ಅಲ್ಲಿ ಕಾಣ್ತಾ ಇಲ್ಲ. ಸುಮ್ಮನೆ ಬಾಯಿ ಮಾತಲ್ಲಿ ಲೆಕ್ಕ ತೋರಿಸ್ತಾ ಇದಾರೆ ಅಷ್ಟೇ. ನಿಜವಾಗ್ಲೂ ಹೇಳ್ತೀನಿ, ಬಿಬಿಎಂಪಿ ಹಗರಣಗಳು ಸಾಲಾಗಿ ಬರ್ತಾ ಇದೆ. ಇವತ್ತು ನಾನು ಜನಗಳಿಗೆ ಒಂದು ಓದಿರೋ ವಿದ್ಯಾರ್ಥಿಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಪ್ಲೀಸ್ ವಿದ್ಯಾರ್ಥಿಗಳೇ, ಪ್ರತಿಯೊಬ್ರು ಎಚ್ಚೆತ್ಕೊಳ್ಳಿ, ಕೇಳಬೇಕು. ಇಂಥ ಹಗರಣ ಬಂದ್ರೆ ಡೈರೆಕ್ಟ್ ಆಗಿ ಹೋಗಿ ನಿಂತ್ಕೊಂಡು ಕೇಳಬೇಕು. ನಿಮಗೆ ಕೇಳಕ್ ಆಗಿಲ್ವಾ? ನಮ್ಮಂತಾರಿಗೆ ಕೇಳಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ನಿಮ್ ಜೊತೆಗೆ ನಾವಿರ್ತೀವಿ. ಏನೇ ಪ್ರಾಬ್ಲಮ್ ಬಂದ್ರು ನಮಗೆ ನಮ್ಮ ಜೊತೆಯಲ್ಲಿ ಸಹಕರಿಸಿ. ನಿಮಗೂ ಕೂಡ ನಾವು ಸಪೋರ್ಟ್ ಕೊಟ್ಟು ಇವತ್ತು ಏನೇ ಹಗರಣ ಇದ್ರು ಕೂಡ ಹೊರಗಡೆ ತೆಗಿಯಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ.